ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ನಮ್ಮ ಸ್ಥಳೀಯ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ನಡೆತಕ್ಕಂಥ ಪ್ರವೇಶಾತಿ ಆಂದೋಲನಕ್ಕೆ 2024 ಮತ್ತು 25 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರವೇಶಾತಿ ಆಂದೋಲನ. ಸೊ ಪ್ರವೇಶಾತಿ ಆಂದೋಲನ ಅಂತಂದರೆ ಈಗಾಗಲೇ ದ್ವಿತೀಯ PUC ಫಲಿತಾಂಶ ಬಂದಿದ್ದು ಈಗಾಗಲೇ ಸಾಕಷ್ಟು ನಾವು ಎಲ್ಲ ಜನತೆಗೆ ನಮ್ಮ ಸ್ಥಳೀಯವಾಗಿ ಮತ್ತು ಚಳ್ಳಕೆರೆ ತಾಲೂಕು ಮತ್ತು ಮೊಳಕಾಲ್ಮೂರು ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೂ ನಾವು ಒಂದು ಸಂದೇಶ ಕಳಿಸಿದ್ವಿ. ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆಯೂ ಸಹ ಎಲ್ಲ ವಿಚಾರಗಳನ್ನು ನಾವು ತಿಳಿಸಿದ್ವಿ. ಇಲ್ಲಿ ಬಹುಮುಖ್ಯವಾಗಿ 5 ವಿಭಾಗಗಳಿದ್ದಾವೆ. ಸೊ ಮೊದಲನೇದಾಗಿ ಆರ್ಟ್ಸ್ ಫ್ಯಾಕಲ್ಟಿ ಇದೆ, ಎರಡನೇದು ಕಾಮರ್ಸ್ ಇದೆ, ಮೂರನೇದಾಗಿ ವಿಜ್ಞಾನ ವಿಭಾಗ ಇದೆ, ನಾಲ್ಕನೇದಾಗಿ BC ಇದೆ, ಐದನೇದಾಗಿ BBA ಇದೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಶೈಕ್ಷಣಿಕ ದೈಹಿಕ ಶಿಕ್ಷಣ ಇಲಾಖೆಯೂ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಿದೆ. ಸೊ ಇದು ಮುಖ್ಯವಾಯಿತು. ಸೊ ದೈಹಿಕ ಶಿಕ್ಷಣ ವಿಷಯವಾಗಿ ಇಡೀ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಾಲೇಜಿಂದ ಮಾತ್ರ ದೈಹಿಕ ಶಿಕ್ಷಣ ಕ್ಲಾಸ್ನ ನಡೀತಕ್ಕಂಥದ್ದು. ಸೊ ಹೆಚ್ಚಿನದಾಗಿ ಇದರ ಜೊತೆಗೆ ನಮ್ಮಲ್ಲಿ ಪ್ರವಾಸೋದ್ಯಮ ಸಬ್ಜೆಕ್ಟು ಸಹ ಇದೆ, ಪತ್ರಿಕೋದ್ಯಮ ಇದೆ, ಪ್ರವಾಸೋದ್ಯಮ ಇದೆ. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ಗಳು ಇರೋದ್ರಿಂದ ಸೊ ಶೈಕ್ಷಣಿಕವಾಗಿ ನಮ್ಮಲ್ಲಿ ಸರ್ಕಾರದ ವತಿಯಿಂದ ಮಾನ್ಯ ಶಾಸನ ಮುಖಾಂತರ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ನಮ್ಮ ಕಾಲೇಜಿನ ಎಲ್ಲ ಮೂಲಭೂತ ಸೌಕರ್ಯಗಳು ಇದ್ದಾವೆ. ಇದರ ಜೊತೆಗೆ ಅತ್ಯಂತ ವಿಶಿಷ್ಟವಾಗಿ ಕ್ರೀಡಾ ವಿಭಾಗ ತುಂಬ ಅಚ್ಚುಕಟ್ಟಾಗಿ ನಮ್ಮ ವಿಶ್ವವಿದ್ಯಾಲಯ ಹಾಗೂ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ನಮ್ಮ ಕಾಲೇಜು. ಸೊ ಇಷ್ಟು ತಮ್ಮಲ್ಲಿ ಮಾಹಿತಿ. ಈಗ ಹೆಚ್ಚಿನದಾಗಿ ಒತ್ತಡ ಇರ್ತಕ್ಕಂಥ ಪ್ರವೇಶದಲ್ಲಿ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಈ ವಿಭಾಗದಲ್ಲಿ ಹೆಚ್ಚಿನ ಒತ್ತಡ ಇದೆ. ಅದೇ ನಮ್ಮಲ್ಲಿರ್ತಕ್ಕಂಥ ಟ್ರೈಲ್ಯಾಂಡ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಒಂದು ಪ್ರವೇಶಾತಿ ಆಂದೋಲನ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ತಮ್ಮಗಳ ಸಹಕಾರ ಬಹುಮುಖ್ಯವಾಗಿದೆ. ನಾವೆಲ್ಲ ಪ್ರತಿಯೊಂದು ಮನೆಗೂ ತಲುಪಿಸತಕ್ಕಂಥ ಕಾರ್ಯ ಮಾಡಬೇಕಾಗಿದೆ. ಈಗಾಗಲೇ ನಮ್ಮೆಲ್ಲ ಸ್ಟಾಫು ಮತ್ತು ಗೆಸ್ಟ್ ಲೆಕ್ಚರರ್ಸ್ ಮುಖಾಂತರ ಆ ಮಾಹಿತಿಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ಅಸೆಂಬ್ಲಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅವರು ಸಹ ಎಲ್ಲ ಮನೆಗಳಿಗೂ ತಲುಪಿಸೋಂಥ ಕಾರ್ಯ ಆಗಿದೆ. ಇವತ್ತಿನ ದಿನ ನಾವು ಅತಿ ಹೆಚ್ಚಾಗಿ ಚಳ್ಳಕೆರೆ ಜನತೆ ಸೇರ್ತಕ್ಕಂಥ ಪ್ಲೇಸ್ಗಳಲ್ಲಿ ನಾವು 3 ಫ್ಲೆಕ್ಸ್ಗಳನ್ನು ಅಳವಡಿಸಿದ್ವಿ. ಒಂದು ಮೈನ್ ಸರ್ಕಲ್ಲು, ಮತ್ತು ಇನ್ನೊಂದು ಜ್ಯೋತಿ ಪ್ರಕಾಶ್ ಹೋಟೆಲ್ಲು, ಮತ್ತು ನಮ್ಮ ಕಾಲೇಜಿನ ಆವರಣದ ಮುಂದೆ ಫ್ಲೆಕ್ಸ್ಗಳನ್ನು ಅಳವಡಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತೇಳಿ ಹಿತದೃಷ್ಟಿಯಿಂದ ನಾವೆಲ್ಲ ಇದು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಈ ಸಾರಿ ನಮ್ಮ PU ಕಾಲೇಜುಗಳಿಂದ ಸಾಕಷ್ಟು ಇದು ಬಂದಿದೆ, ರಿಸಲ್ಟ್ ಬಂದಿರೋದ್ರಿಂದ ಈ ಸಾರಿ ಹೆಚ್ಚಿನ ಪ್ರವೇಶಾತಿ ಆಗುತ್ತೆ ಅನ್ನೋ ಆಶಾಭಾವನೆ ಇದೆ. ಲಾಸ್ಟ್ ಟೈಮ್ ಸ್ವಲ್ಪ NEP ಪ್ರೋಗ್ರಾಮ್ ಇತ್ತು. ಸೊ ಈಗ ಅದನ್ನು ರದ್ದುಪಡಿಸಿ SCP ಪ್ರೋಗ್ರಾಮ್ ಅಂಡರಲ್ಲಿ ನಾವು ಈ ಸಾರಿ ಅಡ್ಮಿಷನ್ ಮಾಡಿಸ್ಕೊಳ್ತಿದ್ವಿ. SCP ಅಂತಂದರೆ ನಮಗೆ ಡೈರೆಕ್ಟ್ ಕಾಂಬಿನೇಷನ್ ಸಿಗುತ್ತೆ. ಮೊದಲು ಏನಿತ್ತು ಸಿಲೆಬಸ್ಸು ಅದೇ ರೀತಿ ಸಹ ಈಗ ಸಿಲೆಬಸ್ಸು ಕಾಂಬಿನೇಷನ್ನು ಮತ್ತು ಸಬ್ಜೆಕ್ಟ್ ವೈಸ್ 3 ಸಬ್ಜೆಕ್ಟಾಗಿ ಬದಲಾವಣೆ ಆಗುತ್ತೆ SCP ಅಂಡರಲ್ಲಿ. ಸೊ ಆರ್ಟ್ಸಲ್ಲಿ ಮೊದಲು ಹೇಗೆ HEP HEK ಈ ರೀತಿ ಏನಿತ್ತು, ಸೊ ಅದೇ ರೀತಿ ಈ ಸಾರಿ ನಾವು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಸೈನ್ಸಲ್ಲಿ PCM, CBZ
ಮತ್ತು PMCS ಹೀಗೆ ಕಾಂಬಿನೇಷನ್ ಇತ್ತು. ಸೊ ಅದೇ ರೀತಿ ಸೈನ್ಸಲ್ಲಿ ಸಹ ನಾವು ಈ ಸರಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಮತ್ತು BCಯಲ್ಲಿ ಡೈರೆಕ್ಟ್ ಅಡ್ಮಿಷನ್ ಇದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತೇಳಿ. ಸೊ ಅದನ್ನು ಸಹ ನಾವು ಈ ಸಾರಿ ಅಡ್ಮಿಷನ್ ಮಾಡ್ಕೊಳ್ತಿದ್ದೀವಿ. ಸೊ ಅದರ ಜೊತೆಗೆ ನಮ್ಮಲ್ಲಿ ಬಹುಮುಖ್ಯವಾಗಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ MA ಕನ್ನಡ ಮತ್ತು MA ಸೋಷಿಯಾಲಜಿ ಮತ್ತು MCOM ಇದೆ ಮಾಸ್ಟರ್ ಡಿಗ್ರಿಗಳು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಸ್ನಾತಕೋತ್ತರ ವಿಭಾಗಗಳ ಮತ್ತು ನಮ್ಮ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ನಮ್ಮ ಕಾಲೇಜಿನ ಆಡಳಿತ ವರ್ಗದ ವತಿಯಿಂದ ಹಾಗೂ ನಮ್ಮ ಶಾಸಕರ ನಿರ್ದೇಶನದ ಮೇರೆಗೆ. ಸೊ ಮುಖ್ಯವಾಗಿ ಇನ್ನು ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಎಲ್ಲ ತುಂಬ ಅಚ್ಚುಕಟ್ಟಾಗಿದೆ. ಅವರು ಏನು ಕ್ವಾಲಿಫೈಡ್ ಇದ್ದಾರೋ ಮಾಸ್ಟರ್ ಡಿಗ್ರಿ ಅದ್ರ ಜೊತೆಗೆ PhD ಇದ್ದಾರೆ ಮತ್ತು ಸ್ಲೆಟ್ಟು ನೆಟ್ಟು ಎಲ್ಲ ಆಗಿರ್ತಕ್ಕಂಥ ಫ್ಯಾಕಲ್ಟಿ ಇದೆ. ಯಾವುದೇ ಕೊರತೆ ಇಲ್ಲ. ಸೈನ್ಸಲ್ಲಿ ಮತ್ತು ಆರ್ಟ್ಸಲ್ಲಿ ತುಂಬ ಒಳ್ಳೆಯ ಲೆಕ್ಚರರ್ಸ್ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಆಗಿದೆ, ಅದರ ಜೊತೆಗೆ ಒಳ್ಳೆಯ ಪಾಠ ಪ್ರವಚನ ನಡೀತಿದೆ. ಸೊ ಕಾಮರ್ಸಲ್ಲಿ ಮಾತ್ರ ಸಿಂಗಲ್ ಲ್ಯಾಂಡ್ ಇದೆ. ಸೊ ಅದ್ರ ಜೊತೆಗೆ ಸಿಂಗಲ್ ಲ್ಯಾಂಡ್ ಅಂತಂದರೆ ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿಗಳು ಸಾಕಷ್ಟು ಅನುಭವ ಹೊಂದಿದ್ದಾರೆ. ಸೊ ಅವರು ಸಹ PhD ಸ್ಲೆಟ್ಟು ನೆಟ್ಟು ಎಲ್ಲ ಪಾಸಾಗಿ ಅನುಭವ ಹೊಂದಿದ್ದಾರೆ. ಸೊ ಹಾಗಾಗಿ ಯಾವುದೇ ಪಾಠ ಪ್ರವಚನಗಳಿಗೆ ಕುಂದು ಕೊರತೆ ಇಲ್ಲದೆ ನಮ್ಮಲ್ಲಿ ಕಾಲೇಜು ಆಡಳಿತ ಮತ್ತು ರಿಸಲ್ಟ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಅತ್ಯುತ್ತಮವಾಗಿ ಇಡೀ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಉನ್ನತ ಶ್ರೇಣಿಯಲ್ಲಿದೆ. ಕರ್ನಾಟಕದಲ್ಲಿಯೂ ನಮ್ಮದು ಕಾಲೇಜು ತುಂಬ ಹೆಸರುವಾಸಿಯಾಗಿದೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ನಮ್ಮಲ್ಲಿ ಇದೆ. ಸೊ ನಮ್ಮಲ್ಲಿ ಮುಖ್ಯವಾಗಿ ಅಚ್ಚುಕಟ್ಟಿನ ನೆಕ್ಸ್ಟ್ ನಾವು ಎಷ್ಟು 6 ಸಮಿತಿಗಳನ್ನು ಮಾಡಿದ್ವಿ. 6 ಸಮಿತಿಗಳಲ್ಲಿ ಮಾರ್ಗ 1, ಮಾರ್ಗ 2, ಮಾರ್ಗ 3 ಮತ್ತು ಮಾರ್ಗ 4, ಮಾರ್ಗ 5 ಮತ್ತು ಮಾರ್ಗ 6 ಅಂತೇಳಿ. ಸೊ ಈ ಮಾರ್ಗದಲ್ಲಿ ಇಷ್ಟಿಷ್ಟು ಮಾರ್ಗಗಳಲ್ಲಿ ನಮ್ಮಲ್ಲಿ ನಿಮಗೂ ಮಾಹಿತಿ ಸಿಗುತ್ತೆ. ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ಗ್ರ್ಯಾಂಟೆಡ್ ಮತ್ತು ನಾನ್ ಗ್ರ್ಯಾಂಟೆಡ್ ಇರ್ತಕ್ಕಂಥ ಸುಮಾರು 25 ಇದ್ದಾವೆ. ಸುಮಾರು 25 PU ಕಾಲೇಜುಗಳು, ಗ್ರ್ಯಾಂಟೆಡ್ ಮತ್ತು ನಾನ್ ಗ್ರ್ಯಾಂಟೆಡ್ ಕಾಲೇಜುಗಳು. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿನ ಅವರಿಗೆ ಕೊಡ್ತೀವಿ. ಸೊ ಅಲ್ಲಿ ನಾವು ಪ್ರವೇಶಾತಿ ಆಂದೋಲನ ಅಲ್ಲಿ ನಾವು ಈ ಕಾಂಪ್ಲೆಕ್ಸ್ ಮುಖಾಂತರ ಮತ್ತು ನಮ್ಮ ಲೆಕ್ಚರರ್ಸ್ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಆಡಳಿತ ಮತ್ತು ಪ್ರಿನ್ಸಿಪಾಲ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗಿ ಹೆಚ್ಚಿನ ಮಾಹಿತಿ ಅಲ್ಲಿ ಇನ್ನೊಂದು ಸಾರಿ ಮಕ್ಕಳಿಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ಅಂದ್ಕೊಂಡಿದ್ವಿ. ಸೊ ಇದರಲ್ಲಿ ಮಾರ್ಗ 1ರಲ್ಲಿ